ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂತ್ರಧಾರಿಗಳ ಚಕ್ರವ್ಯೂಹದಲ್ಲಿ ಚಿನ್ನಯ್ಯ ಲಾಕ್ ಆಗಿದ್ದಾನೆ. ಷಡ್ಯಂತ್ರಕ್ಕೆ ಕೈ ಜೋಡಿಸಿ ಅರೆಸ್ಟ್ ಆದ ಮಾಸ್ಕ್ ಮ್ಯಾನ್. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಸೂತ್ರಧಾರಿಗಳ ಚಕ್ರವ್ಯೂಹದಲ್ಲಿ ಈತ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಲಾಕ್ ಆಗಿರುವಂತದ್ದು. ಷಡ್ಯಂತ್ರಕ್ಕೆ ಕೈ ಜೋಡಿಸಿ ಅರೆಸ್ಟ್ ಆದ ಮಾಸ್ಕ್ ಮ್ಯಾನ್ ತಾನೇ ತೋಡಿದ ಕೆಡ್ಡಾಗೆ ಬಿದ್ದಿದ್ದಾನೆ ಬುರುಡೆ ಚಿನ್ನಯ್ಯ. ಹಸಿ ಹಸಿ ಸುಳ್ಳು ಹೇಳಿ ತಗ್ಲಾಕೊಂಡು ಮುಸುಕುದಾರಿ. ಒಂದು ರೀತಿಯಾಗಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಚಿನ್ನಯ್ಯ ವಿಚಾರಣೆ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬುರುಡೆ ಕೇಸ್ ಮಾತ್ರವಲ್ಲ, ಮತ್ತೊಂದು ಸಂಕಷ್ಟ ಈತನಿಗೆ ಎದುರಾಗೋದು ಕಾಣಿಸ್ತಾ ಇದೆ. ಒಂದು ರೀತಿಯಾಗಿ ದೊಡ್ಡ ಹೈ ಡ್ರಾಮಾ ಮಾಡಿದ್ದ ಈ ಚಿನ್ನಯ್ಯ ಸೂತ್ರಧಾರಿಗಳ ಚಕ್ರವ್ಯೂಹದಲ್ಲಿ ಈಗ ಚಿನ್ನಯ್ಯ ಲಾಕ್ ಆಗಿರುವಂತದ್ದು. ಷಡ್ಯಂತ್ರಕ್ಕೆ ಕೈ ಜೋಡಿಸಿ ಮಾಸ್ಕ್ ಮ್ಯಾನ್ ಈಗಾಗಲೇ ಅರೆಸ್ಟ್ ಆಗಿರುತ್ತಾನೆ. ತಾನೇ ತೋಡಿದ ಕೆಡ್ಡಾಕೆ ಬಿದ್ದಿದ್ದ ಬುರುಡೆ ಚಿನ್ನಯ್ಯ ಇನ್ನು ಸುಳ್ಳು ಹೇಳಿ ತಗ್ಲಾಕೊಂಡಿದ್ದಾನೆ ಈ ಮುಸುಕುದಾರಿ ಚಿನ್ನಯ್ಯ. ಇನ್ನು ಬುರುಡೆ ಕೇಸ್ ಮಾತ್ರವಲ್ಲ, ಮತ್ತೊಂದು ಸಂಕಷ್ಟ ಕೂಡ ಈತನಿಗೆ ಏನಾದರೂ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿರುವಂಥದ್ದು. ಇನ್ನು ಒಂದು ರೀತಿಯಾಗಿ ಸೌಜನ್ಯ ಪ್ರಕರಣದಲ್ಲೂ ಕೂಡ ಚಿನ್ನಯ್ಯನ ವಿಚಾರಣೆ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ SIT ಅಧಿಕಾರಿಗಳು ಕೂಡ ಈಗಾಗಲೇ ಆತನನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ವಿಚಾರಣೆ ಹಾಜರಾದಾಗ ಈತ SIT ಅಧಿಕಾರಿಗಳ ಮುಂದೆ ಎಲ್ಲ ಬಾಯಿ ಬಿಟ್ಟಿರುವುದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ತಾನೇ ತೋಡಿದ ಕೆಡ್ಡಾಗೆ ಈತ ಬಿದ್ದಿದ್ದಾನೆ. ಮಾಸ್ಕ್ ಮ್ಯಾನ್ಗೆ ನಡೆಯುತ್ತಾ ಮಂಪರು ಪರೀಕ್ಷೆ ನಡೆಸಲು ಸೌಜನ್ಯ ತಾಯಿ ಒತ್ತಾಯವನ್ನ ಮಾಡಿದ್ದಾರೆ. ಮೃತ ಸೌಜನ್ಯಗೆ ಸೇರಿದ್ದ ವಸ್ತುಗಳು ಸುಟ್ಟು ಹಾಕಿದ್ದೇನೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಸಂದರ್ಶನವೊಂದರಲ್ಲಿ ಹೇಳಿದ್ದಾನೆ. ಇನ್ನು ಒಂದು ರೀತಿಯಾಗಿ ಈತ ಸೌಜನ್ಯ ಕೇಸ್ನಲ್ಲೂ ಈತನನ್ನ ಈಗಾಗಲೇ ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಚಿನ್ನಯ್ಯನಿಗೆ ಈಗಾಗಲೇ ಮಂಪರು ಪರೀಕ್ಷೆಗೆ ಒಳಪಡಿಸಲು ಸೌಜನ್ಯ ತಾಯಿ ಒತ್ತಾಯವನ್ನ ಮಾಡಿದ್ದಾರೆ. ತನಿಖೆಗೆ ಒತ್ತಾಯಿಸಿ ದೂರು ನೀಡಿರುವ ಕುಸುಮಾವತಿ ಚಿನ್ನಯ್ಯನ ಮಂಪರು ಪರೀಕ್ಷೆಯನ್ನ ಈಗಾಗಲೇ ಒಳಪಡಿಸಲು ಸೌಜನ್ಯ ತಾಯಿ ಒಳಪಟ್ಟಿರುವಂಥದ್ದು. ಇನ್ನು ಮಂಪರು ಪರೀಕ್ಷೆಯನ್ನ ನಡೆಸಲು ಸೌಜನ್ಯ ತಾಯಿ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಮೊದಲಿನಿಂದಲೂ ಕೂಡ SIT ಅಧಿಕಾರಿಗಳು ಈತನ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳ ಮುಂದೆ ಎಲ್ಲ ರೀತಿಯಾಗಿ ಈತ ಬಾಯಿ ಬಿಟ್ಟಿದ್ದಾನೆ. ಇನ್ನು ಇದರಲ್ಲಿ ನಾನು ಮಾಡಿದ್ದಲ್ಲ, ದುಡ್ಡಿಗೋಸ್ಕರ ನಾನು ಮಾಡಿದ್ದೇನೆ ಅಂತ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿರುವಂಥದ್ದು. ಇನ್ನು ಚಿನ್ನಯ್ಯನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಲು ಸೌಜನ್ಯ ತಾಯಿ ಒತ್ತಾಯವನ್ನ ಮಾಡಿದ್ದಾರೆ. ತನಿಖೆಗೆ ಒತ್ತಾಯಿಸಿ ಕುಸುಮಾವತಿ ದೂರನ್ನ ನೀಡಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಹಾಗಾದ್ರೆ ಮಂಪರು ಪರೀಕ್ಷೆ ನಡೆಯುತ್ತಾ? ಮಂಪರು ಪರೀಕ್ಷೆಯನ್ನ ನಡೆಸಲು ಈಗಾಗಲೇ ಸೌಜನ್ಯ ತಾಯಿ SIT ಅಧಿಕಾರಿಗಳಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾದ್ರೆ ಈತ ಎಲ್ಲಿದ್ದ, ಯಾಕಾಗಿ ಬಂದ, ಯಾರಿಗೋಸ್ಕರ ಈ ರೀತಿಯಾಗಿ ಈತ ಮಾಡ್ತಾ ಇದ್ದ, ಹಾಗಾದ್ರೆ ಈತ ಹೇಳಿದ್ದೆಲ್ಲ ನಿಜಾನಾ? ಎಲ್ಲವನ್ನ ಕೂಡ SIT ಅಧಿಕಾರಿಗಳು ಈಗಾಗಲೇ ಆತನನ್ನ ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಬುರುಡೆ ತಂದು 16 ಕಡೆ ಈತ ಗುಂಡಿಯನ್ನ ತೋಡಿಸಿದ್ದ. ನಾನು ಇಲ್ಲೇ ಹೆಣವನ್ನ ಹೂತಿದ್ದೇನೆ, ತುಂಬಾ ಹೆಣಗಳನ್ನ ಹೂತಿದ್ದೇನೆ ಅಂತ ಈತ SIT ಅಧಿಕಾರಿಗಳ ಮುಂದೆ ಬಂದು ಹೇಳ್ತಾನೆ. ಇನ್ನು ತದನಂತರ ಅವರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಕಳೆಬರ ಸಿಕ್ಕಿರಲಿಲ್ಲ. ಎರಡು ಜಾಗದಲ್ಲಿ ಮಾತ್ರ ಕಳೆಬರ ಸಿಕ್ಕಿರುವಂಥದ್ದು. ಹಾಗಾದ್ರೆ ಈತ ಯಾರು ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿರುವಂಥದ್ದು. ಹಾಗಾದ್ರೆ ಕುಸುಮಾವತಿ ದೂರಲ್ಲಿ ಏನಿತ್ತು? ಹಾಗಾದ್ರೆ ನೋಡೋಣ ಬನ್ನಿ. ಧರ್ಮಸ್ಥಳ ಬಿಟ್ಟು ಓಡಿ ಹೋಗಬೇಕಾಯಿತು ಎಂದು ರತ್ನ ಅವರು ಹೇಳಿದ್ದಾರೆ. ಸೌಜನ್ಯಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣವಾದವರ ಬಗ್ಗೆ ಚಿನ್ನಯ್ಯ ಎಲ್ಲಿಯಾದರೂ ಬಾಯ್ಬಿಟ್ಟರೆ ಆತ ಯಾವುದೇ ದೇಶಕ್ಕೆ ಹೋಗಿ ಅಡಗಿಕೊಂಡ್ರೂ ಆತನನ್ನು ಹುಡುಕಿ ಮುಗಿಸುವುದಾಗಿ ಬೆದರಿಕೆ ಹಾಕಿದ್ದರು ಎಂದು ತಿಳಿದು ಬಂದಿದೆ. ಚಿನ್ನಯ್ಯನ ಅಕ್ಕ ರತ್ನ ಹೇಳಿದ ಹೇಳಿಕೆಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಇದರ ಜೊತೆಗೆ ಡಿಟಾಕ್ಸ್ ಎಂಬ ಯೂಟ್ಯೂಬ್ಗೆ ಚಿನ್ನಯ್ಯ ಸಂದರ್ಶನ ನೀಡಿದ್ದು, ಅದರಲ್ಲಿ ರವಿ ಪೂಜಾರಿಗೆ ಸೌಜನ್ಯ ಹಂತಕರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಆದರೆ ಅಪರಾಧಿಗಳು ರವಿ ಪೂಜಾರಿಯನ್ನೇ ಹತ್ಯೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ
ಸೌಜನ್ಯಳ ಮೃತದೇಹ ಸಿಕ್ಕ ಸ್ಥಳ ಮಣ್ಣಸಂಕದಲ್ಲಿ ಆತನೇ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಹೇಳಿದ್ದಾನೆ. ಅಲ್ಲಿಗೆ ಸೌಜನ್ಯಳ ಮೃತದೇಹವನ್ನು ಕೂಡ ಹೂತು ಹಾಕುವ ಸಂಚು ನಡೆದಿರುವ ಸಾಧ್ಯತೆ ಇದೆ. ಈ ಎಲ್ಲಾ ಕಾರಣಗಳಿಂದ ಚಿನ್ನಯ್ಯನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಸತ್ಯ ಹೊರಗಡೆ ತರಬೇಕೆಂದು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು. ಕುಸುಮಾವತಿ. ಧರ್ಮಸ್ಥಳ ಬಿಟ್ಟು ಓಡಿ ಹೋಗಬೇಕಾಯಿತು ಎಂದು ರತ್ನ ಅವರು ಮೊದಲಿನಿಂದಲೂ ಚಿನ್ನಯ್ಯ ನಾರ್ಕೋ ಟೆಸ್ಟ್ಗೆ ಒತ್ತಾಯ. ಶವಗಳ ಹೂತಿಟ್ಟಿದ್ದೇನೆ ಅಂತ ಬಂದಾಗಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾನೆ. ಇನ್ನು ಮೊದಲು ಮಂಪರು ಪರೀಕ್ಷೆಗೆ ಒತ್ತಾಯ ಕೇಳಿ ಬಂದಿತ್ತು. ಧರ್ಮಸ್ಥಳದ ಬಗ್ಗೆ ಗಂಭೀರವಾಗಿ ಈತ ಆರೋಪವನ್ನ ಮಾಡಿದ್ದಾನೆ. ಇನ್ನು ಒಂದು ರೀತಿಯಾಗಿ ಕೊಲೆ, ಅತ್ಯಾಚಾರ ಆರೋಪದಲ್ಲಿ ಮಂಪರು ಪರೀಕ್ಷೆ ಆಗಲಿ, ನಾರ್ಕೋ ಟೆಸ್ಟ್ ಬಳಿಕ ತನಿಖೆಯನ್ನ ನಡೆಸಲು ಹಲವರು ಒತ್ತಾಯ ಕೇಳಿ ಬಂದಿದೆ. ಒಂದು ರೀತಿಯಾಗಿ ಇಲ್ಲಿ ಈತ ಮಾಸ್ಕ್ ಮ್ಯಾನ್ ಬಂದು SIT ಅಧಿಕಾರಿಗಳ ಮುಂದೆ ನಾರ್ಕೋ ಟೆಸ್ಟ್ಗೆ ಸೌಜನ್ಯ ತಾಯಿ ಕುಸುಮಾವತಿ ಮನವಿಯನ್ನ ಮಾಡಿದ್ದಾರೆ. ಇದೀಗ ಮತ್ತೆ ಚಿನ್ನಯ್ಯನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರ. ಮೊದಲಿನಿಂದಲೂ ಕೂಡ ಚಿನ್ನಯ್ಯ ನಾರ್ಕೋ ಟೆಸ್ಟ್ಗೆ ಒತ್ತಾಯ, ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಬಂದಾಗಲೂ ಕೂಡ ಈತ ಪ್ರಸ್ತಾಪವನ್ನ ಮಾಡಿದ್ದ. ಮೊದಲು ಮಂಪರು ಪರೀಕ್ಷೆಗೆ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಈತ ಧರ್ಮಸ್ಥಳದ ಬಗ್ಗೆ ಆರೋಪವನ್ನ ಮಾಡಿದ್ದಾನೆ.